ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯ 10ನೇ ವಚನ ಓದುವಾಗ ಅಲ್ಲಿ ದೇವರ ವಾಕ್ಯವು ಹೀಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ನಾನೀಗ ಯಾರನ್ನು ಹೋಲಿಸಿಕೊಳ್ತಾ ಇದ್ದೇನೆ? ಮನುಷ್ಯರನ್ನು, ದೇವರನ್ನು. ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ? ಇನ್ನೂ ಮನುಷ್ಯರು ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ ಎಂಬುದಾಗಿ ಪ್ರೇರೆ. ನೋಡ್ರಿ, ಇಲ್ಲಿ ಜನರು ಯಾವುದನ್ನು ಬಯಸ್ತಾ ಇದ್ದಾರೋ ಅದನ್ನೇ ಅಪೊಸ್ತಲನಾಗಿರುವಂಥ ಪೌಲನು ಬೋಧಿಸುವಂಥವನಾಗಿದ್ದಾನೆಂಬುದಾಗಿ ಅವನ ವಿರೋಧಿಗಳು ದೂಷಿಸ್ತಾ ಇದ್ದಾರೆ ಪ್ರೇರೆ. ಆದರೆ ಪೌಲನು ಹಾಗೆ ಮಾಡಲಿಲ್ಲ ಪ್ರೇರೆ. ಅವನ ಜೀವಿತದಲ್ಲಿ ದೇವರು ಪ್ರಕಟಿಸು ಎಂದು ಹೇಳಿದ ಸತ್ಯವನ್ನು ಹೊರತು ಮತ್ತೊಂದನ್ನು ತನ್ನ ಜೀವಿತದಲ್ಲಿ ಅವನು ಬೋಧಿಸಲಿಲ್ಲ. ಯಾರನ್ನಾದರೂ ಮನಸ್ಸನ್ನು ನೋಯಿಸುತ್ತೇನೆಂಬ ಭಯದಿಂದ ಯಾವುದನ್ನು ಕೂಡ ಮುಚ್ಚಿಟ್ಟುಕೊಳ್ಳದೆ ಮರೆಮಾಚದೆ ಅವನು ನಿರ್ಭಯವಾಗಿ ಸತ್ಯವನ್ನೇ ಬೋಧಿಸ್ತಾ ಬಂದನು ಪ್ರೇರೆ. ಪೌಲನ ಸುವಾರ್ಥ ಜೀವಿತದ ಉದ್ದಕ್ಕೂ ಕೂಡ ನಾವು ನೋಡುವಾಗ ಕ್ರಿಸ್ತನನ್ನಲ್ಲದೆ ಬೇರೆ ಯಾರನ್ನು ಕೂಡ ಮೆಚ್ಚಿಸಲಿಕ್ಕೆ ಅವನು ಪ್ರಯತ್ನಿಸಲಿಲ್ಲ. ಆದರೆ ಇಂದಿನ ಸಭೆಗಳನ್ನ ಕೆಲ ಸೇವಕರು ನಾವು ನೋಡುವಾಗ ಒಬ್ಬ ವಿಶ್ವಾಸಿ ತಪ್ಪಾದಂಥ ಸ್ಥಿತಿಯಲ್ಲಿ ಇರುವಂಥದ್ದನ್ನು ನೋಡಿದಾಗಲೂ, ಒಬ್ಬ ವಿಶ್ವಾಸಿ ಪಾಪ ಮಾಡುವಂಥದ್ದನ್ನು ಕಣ್ಣಾರೆ ಕಂಡಾಗಲೂ ಕೂಡ ಒಬ್ಬ ಸೇವಕನು ಅವನನ್ನು ಗದರಿಸದೆ ಮನವೊಲಿಸುವಂಥ ಪ್ರಯತ್ನಗಳನ್ನು ಮಾಡುವಂಥವನಾಗಿದ್ದಾನೆ. ಎಲ್ಲಿ ಗದರಿಸಿದರೆ ಸಭೆಗೆ ಬರುವುದನ್ನು ಬಿಟ್ಟು ಹೋಗ್ತಾನೇನೋ, ಎಲ್ಲಿ ಎಚ್ಚರಿಸಿದರೆ ಕೊಡುವಂಥ ಕಾಣಿಕೆಗಳು ಕೊಡದೆ ನಿಲ್ಲಿಸಿಬಿಡ್ತಾನೇನೋ ಎಂಬ ಭಯದಿಂದ ಅವನನ್ನು ಗದರಿಸಿದೆ, ಎಚ್ಚರಿಸಿದೆ ಅವನ ಮನವೊಲಿಸುವಂಥ ಬೋಧನೆಗಳನ್ನೇ ಮಾಡುವಂಥವರಾಗಿದ್ದಾರೆ. ಇವರು ನಿಜವಾದ ಸೇವಕರ ಅಲ್ಲ ಪ್ರೇರೆ. ಇವರು ನಿಜವಾದ ಸೇವಕರಲ್ಲ. ನಿಜವಾದ ಸೇವಕನ ಹೇಗಿರ್ತಾನೆ ಗೊತ್ತಾ? ತನ್ನ ಇಷ್ಟದಂತೆ ಅಲ್ಲದೆ ಯಜಮಾನನಾಗಿರುವಂಥ ದೇವರ ಇಷ್ಟವನ್ನು ನೆರವೇರಿಸುವುದಕ್ಕೆ ಅವನು ಯಾವಾಗಲೂ ಕೂಡ ಪ್ರಯತ್ನಿಸುವಂಥವನಾಗಿರ್ತಾನೆ. ಸ್ವಾರ್ಥ ಜೀವಿತದ ವಿಷಯದಲ್ಲಿ, ಸತ್ಯದ ವಿಷಯದಲ್ಲಿ ರಾಶಿಯಾಗದೆ ನಿರ್ಭಯವಾಗಿ ಸತ್ಯವನ್ನು ಬೋಧಿಸುವಂಥವನಾಗಿರ್ತಾನೆ. ಜನರು ಇಷ್ಟಪಡದೆ ಹೋಗಲಿ, ಸಭೆಗೆ ಬರಲಿ, ಸಭೆಗೆ ಬರದೇ ಹೋಗಲಿ, ದೇವರು ಹೇಳಿದಂಥ ವಿಷಯಗಳನ್ನೇ, ದೇವರು ತೋರಿಸಿದಂಥ ಸಂದೇಶಗಳನ್ನೇ, ದೇವರು ಹೇಳಿದಂಥ ಸತ್ಯವನ್ನೇ ಬೋಧಿಸಲಿಕ್ಕೆ ಅವನು ಪ್ರಯತ್ನಿಸುವಂಥವನಾಗಿರ್ತಾನೆ. ಯಾವ ನಿಜವಾದ ಸೇವಕನು ದೇವರನ್ನ ಮೆಚ್ಚಿಸಲಿಕ್ಕೆ ಪ್ರಯತ್ನಿಸುವಂಥವನಾಗಿರ್ತಾನೋ ಅವನೇ ನಿಜವಾದಂಥ ಕ್ರಿಸ್ತನ ದಾಸನು ಎಂಬುದಾಗಿ ನಾವು ಜ್ಞಾಪಕದಲ್ಲಿಟ್ಟುಕೊಳ್ಬೇಕು ಪ್ರೇರೆ.